ನಮಸ್ತೆ ಎಲ್ಲರಿಗೂ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೀಚ್ಮೆಂಟ್ ಆ್ಯಪ್ ಯೂಸ್ ಮಾಡಿಕೊಂಡು ಹೇಗೆ ಪಾಠ ಮಾಡುವುದು ಅಂತ ಕಲಿಯೋಣ. ನೀವು ಮೊದಲನೇದಾಗಿ ಟೀಚ್ಮೆಂಟ್ ವೆಬ್ಸೈಟ್ಗೆ ಹೋಗಬೇಕಾಗ್ತದೆ. ವೆಬ್ಸೈಟ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಅಥವಾ ನೀವು ಗೂಗಲ್ ಸರ್ಚ್ ಮಾಡಿ ಕೂಡ ಈ ವೆಬ್ಸೈಟ್ ಅನ್ನು ಹುಡುಕಬಹುದು. ನಂತರ ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ರೀತಿಯಲ್ಲಿ ಲಾಗಿನ್ ಆಗಬಹುದು. ಒಂದು ಫೋನ್ ನಂಬರ್ ಯೂಸ್ ಮಾಡಿ ಅಥವಾ ಗೂಗಲ್ ಅಕೌಂಟ್ ಯೂಸ್ ಮಾಡಿ. ಮೊದಲನೇದಾಗಿ ಗೂಗಲ್ ಅಕೌಂಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಈಗ ನಾವು ಟೀಚರ್ ಆಗಿರೋದ್ರಿಂದ ಟೀಚರ್ ಆಗಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಆನಂತರ ಇಲ್ಲಿ ನಿಮ್ಮ ಹೆಸರು ಮತ್ತು ಯೂಸರ್ ನೇಮ್ ಕೊಡಬೇಕಾಗ್ತದೆ. ನೀವು ಗೂಗಲ್ ಥ್ರೂ ಅಕೌಂಟ್ ಮಾಡ್ತಿದ್ರೆ ನಿಮಗೆ ಯೂಸರ್ ನೇಮ್ ಅನ್ನು ಎಡಿಟ್ ಮಾಡುವ ಆಪ್ಷನ್ಸ್ ಇಲ್ಲಿ ಇರುವುದಿಲ್ಲ. ಹಾಗೆ ಇಲ್ಲಿ ಕೆಲವು ಪರ್ಮಿಷನ್ಸ್ ಅನ್ನು ಅಲೋ ಮಾಡಬೇಕು. ಆನಂತರ ಕ್ರಿಯೇಟ್ ಕ್ಲಾಸ್ ರೂಮ್ ಅನ್ನು ಕ್ಲಿಕ್ ಮಾಡಿ. ಕ್ರಿಯೇಟ್ ಕ್ಲಾಸ್ ರೂಮ್ ಅನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಪಾಪ್ಅಪ್ ಕಾಣ್ತದೆ. ಇದರಲ್ಲಿ ನಿಮ್ಮ ಕ್ಲಾಸ್ ರೂಮ್ನ ಹೆಸರು ಹಾಗೂ ಯಾವ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತೀರಾ ಅದು, ನಂತರ ನೀವು ಟ್ಯೂಷನ್ ಕ್ಲಾಸ್ ತಗೊಳ್ತೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ. ನಾವಿಲ್ಲಿ ಟ್ಯೂಷನ್ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡುವ. ಆನಂತರ ಕ್ರಿಯೇಟ್ ಕ್ಲಾಸ್ ರೂಮ್ ಅನ್ನು ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ಕಾಣಬಹುದು ನಿಮ್ಮ ಕ್ಲಾಸ್ ರೂಮ್ನ ಸಮ್ಮರಿ ಇದೆ. ಇಲ್ಲಿ ಸಬ್ಜೆಕ್ಟ್ ಯಾವ್ದು ಟೀಚ್ ಮಾಡ್ತೀರಾ, ಕ್ಲಾಸ್ ರೂಮ್ ಐಡಿ, ಟೈಮ್ ಟೇಬಲ್ ಹಾಗೆ ಕೆಲವು ಇನ್ಫಾರ್ಮೇಶನ್ ಕಾಣಬಹುದು. ನೀವು ಇಲ್ಲಿಂದ ನೀವು ಕ್ಲಾಸ್ ರೂಮ್ ಐಡಿಯನ್ನು ಕಾಪಿ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಕಳಿಸಬಹುದು. ಈ ಕ್ಲಾಸ್ ರೂಮ್ ಐಡಿಯನ್ನು ಬಳಸಿ ಅವರು ನಿಮ್ಮ ಕ್ಲಾಸ್ ರೂಮಿಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದವರನ್ನು ನೀವು ಎನ್ರೋಲ್ ಮಾಡಬೇಕಾಗ್ತದೆ. ಇಲ್ಲಿ ಪೀಪಲ್ ಅನ್ನೋ ಟ್ಯಾಬ್ ಅಲ್ಲಿ ಎನ್ರೋಲ್ ಅಂತ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್ ಅನ್ನು ಕ್ಲಾಸ್ ರೂಮಿಗೆ ಕರೆದುಕೊಳ್ಳಬಹುದು. ಈಗ ನಾವು ಲೈವ್ ಆಗಿ ಪಾಠ ಮಾಡೋದು ಹೇಗೆ ಅಂತ ನೋಡುವ. ಮೊದಲೇದಾಗಿ ಇಲ್ಲಿ ಸಬ್ಜೆಕ್ಟ್ ಪಕ್ಕದಲ್ಲೇ ಗೋ ಲೈವ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ಇನ್ನೊಂದು ಟ್ಯಾಬ್ ಓಪನ್ ಆಗ್ತದೆ. ಇಲ್ಲಿ ಕೆಲವು ಪರ್ಮಿಷನ್ಸ್ ಅನ್ನು ನೀವು ಅಲೋ ಮಾಡಬೇಕು. ಹಾಗೆ ಮೈಕ್ ವಿಡಿಯೋ ಬಟನ್ ಅನ್ನು ಟಾಗಲ್ ಮಾಡಿ ಎನೇಬಲ್ ಹಾಗೂ ಡಿಸೇಬಲ್ ಮಾಡಬಹುದು. ಹಾಗೆಯೇ ಇಲ್ಲಿ ಕ್ಲಾಸ್ ರೂಮ್ ಅನ್ನು ರೆಕಾರ್ಡಿಂಗ್ ಮಾಡಲಿಕ್ಕೆ ಸಹ ಆಪ್ಷನ್ಸ್ಗಳು ಇದೆ. ಆ ನಂತರ ಗೋ ಲೈವ್ಗೆ ಕ್ಲಿಕ್ ಮಾಡಿ. ಹಾಗೆ ನೀವು ಗೋ ಲೈವ್ಗೆ ಕ್ಲಿಕ್ ಮಾಡಿದ ನಂತರ ಕೂಡ ರೆಕಾರ್ಡಿಂಗ್ ಅನ್ನು ಸ್ಟಾಪ್ ಆರ್ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ಮೆನು ಬಟನ್ ಓಪನ್ ಮಾಡಿದ ನಂತರ ನಿಮಗೆ ಕೆಲವು ಆಪ್ಷನ್ಸ್ ಕಾಣ್ತದೆ. ಇದರಲ್ಲಿ ಮೊದಲನೇದು ಅಲೋ ಸ್ಟೂಡೆಂಟ್ಸ್ ಮೈಕ್, ಅಂದರೆ ನೀವು ಸ್ಟೂಡೆಂಟ್ಸ್ನ ಮೈಕನ್ನು ಒಟ್ಟಿಗೆ ಮ್ಯೂಟ್ ಮಾಡುವ ಆಪ್ಷನ್ಸ್ ಇದೆ ಇದರಲ್ಲಿ. ಹಾಗೆ ಸ್ಟೂಡೆಂಟ್ಸ್ನ ಕ್ಯಾಮರಾವನ್ನು ಕೂಡ ಡಿಸೇಬಲ್ ಮಾಡುವ ಆಪ್ಷನ್ ಇದರಲ್ಲಿ ಇದೆ. ಅದೇ ರೀತಿ ಸ್ಟೂಡೆಂಟ್ಸನ್ನು ಚಾಟ್ ಮಾಡಲಿಕ್ಕೆ ಅಲೋ ಅಥವಾ ಡಿನೈ ಮಾಡಬಹುದು. ನೀವು ಮಾತನಾಡಬೇಕಿದ್ರೆ ಮೈಕ್ ಬಟನ್ ಅನ್ನು ಎನೇಬಲ್ ಮಾಡಿ. ನೀವು ಸ್ಟೂಡೆಂಟ್ಸ್ ಒಟ್ಟಿಗೆ ವಿಡಿಯೋ ಥ್ರೂ ಇಂಟರಾಕ್ಟ್ ಮಾಡಬೇಕಿದ್ರೆ ವಿಡಿಯೋ ಬಟನ್ ಅನ್ನು ಟಾಗಲ್ ಮಾಡಿ ಆನ್ ಮಾಡಬೇಕಾಗ್ತದೆ. ಆನಂತರ ಬರೋದು ಸ್ಟಾರ್ಟ್ ಶೇರಿಂಗ್ ಆಪ್ಷನ್. ಅದರಲ್ಲಿ ಮೊದಲನೇದು ಸ್ಕ್ರೀನ್ ಶೇರ್, ಎರಡನೇದು ಶೇರ್ ವೈಟ್ ಬೋರ್ಡ್ ಹಾಗೆ ಮೂರನೇದು ಶೇರ್ ಫೈಲ್ಸ್. ನೀವಿಲ್ಲಿ ಸ್ಕ್ರೀನ್ ಶೇರ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಇನ್ನೊಂದು ಡಯಲಾಗ್ ಬಾಕ್ಸ್ ಓಪನ್ ಆಗ್ತದೆ. ಇದರಲ್ಲಿ ನೀವು ನಿಮ್ಮ ಬ್ರೌಸರ್ ಅಥವಾ ವಿಂಡೋ ಅಥವಾ ಎಂಟೈರ್ ಸ್ಕ್ರೀನನ್ನು ಕೂಡ ಶೇರ್ ಮಾಡಬಹುದು. ಹಾಗೆ ಸ್ಟೂಡೆಂಟ್ಸ್ ಜಾಯ್ನ್ ಆದ ನಂತರ ನಿಮಗಿಲ್ಲಿ ಮ್ಯೂಟ್ ಆಲ್ ಸ್ಟೂಡೆಂಟ್ಸ್ ಅಂತ ಕೂಡ ಆಪ್ಷನ್ ಇದೆ. ಅದೇ ರೀತಿ ನಿಮ್ಮ ಸ್ಟೂಡೆಂಟ್ಸ್ಗೆ ಯಾವುದಾದ್ರು ಡೌಟ್ ಇದ್ದರೆ ಅವರು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ತಾರೆ. ಆಗ ನಿಮಗಿಲ್ಲಿ ಕಾಣ್ತದೆ. ಹಾಗೆ ಒಂದೇ ಸಮಯಕ್ಕೆ ಎಲ್ಲ ರೈಸ್ಡ್ ಹ್ಯಾಂಡ್ಸ್ ಅನ್ನು ಸಹ ನೀವು ಕೆಳಗೆ ಮಾಡಬಹುದು. ಹಾಗೆ ನೀವು ಕ್ಲಾಸ್ ರೂಮ್ ಮುಗಿದ ನಂತರ ಎಕ್ಸಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಎಂಡ್ ಕ್ಲಾಸ್ ಫಾರ್ ಆಲ್ ಅನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಆನಂತರ ಬರೋದು ರೆಕಾರ್ಡಿಂಗ್ ಸ್ಟ್ಯಾಪ್. ನೀವು ರೆಕಾರ್ಡ್ ಮಾಡಿದ ಕ್ಲಾಸ್ ರೂಮ್ 24 ಗಂಟೆ ಒಳಗಡೆ ಇಲ್ಲಿ ಕಾಣಬಹುದು. ನೀವು ನಿಮ್ಮ ಸ್ಟೂಡೆಂಟ್ಸಿಗೆ ಟೆಸ್ಟ್ ಅನ್ನು ಸಹ ಕೊಡಬಹುದು. ನೀವು ಟೆಸ್ಟ್ ಅನ್ನು ಕೊಡಬೇಕಿದ್ರೆ ಇಲ್ಲಿ ಕ್ರಿಯೇಟ್ ಟೆಸ್ಟ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಲವು ಟೆಂಪ್ಲೇಟ್ಸ್ ಇದೆ, ಇದನ್ನು ಯೂಸ್ ಮಾಡಬಹುದು. ಅಥವಾ ನೀವು ಸ್ಕಿಪ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾದ ರೀತಿಯಲ್ಲಿ ಕ್ವಶನ್ಸ್ ಅನ್ನು ಕೇಳಬಹುದು. ಸ್ಕಿಪ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಕಾಣ್ತದೆ. ಅಪ್ಲೋಡ್ ಕ್ವಶನ್ಸ್ ಅಂದರೆ ಇದ್ದ ಕ್ವಶನ್ ಪೇಪರ್ ಅನ್ನು PDF ರೀತಿಯಲ್ಲಿ ಅಥವಾ ಮಲ್ಟಿಪಲ್ ಇಮೇಜಸ್ ರೀತಿಯಲ್ಲಿ ನೀವು ಕ್ವಶನ್ಸ್ ಅನ್ನು ಅಪ್ಲೋಡ್ ಮಾಡಬಹುದು. ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಬೇಕಾಗ್ತದೆ. ಟೈಪ್ ಯುವರ್ ಕ್ವಶನ್ಸ್ ಅನ್ನು ಕ್ಲಿಕ್ ಮಾಡಿದಾಗ ಕೆಲವು ರೀತಿಯ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆಪ್ಷನ್ಸ್ ಬರ್ತದೆ. MCQs, ಎರಡನೇದು ಮಲ್ಟಿಪಲ್ ಸೆಲೆಕ್ಟ್, ಮೂರನೇದು ಸಬ್ಜೆಕ್ಟಿವ್, ನಾಲ್ಕನೇದು ಫಿಲ್ ಇನ್ ದ ಬ್ಲಾಂಕ್ಸ್, ಟ್ರೂ ಆರ್ ಫಾಲ್ಸ್, ಅಸರ್ಟಿವ್ ಆ್ಯಂಡ್ ರೀಸನಿಂಗ್ ಮತ್ತೆ ನಂಬರ್. ಈಗ MCQ ಯೂಸ್ ಮಾಡಿ ಹೇಗೆ ಟೆಸ್ಟ್ ಪ್ರಿಪೇರ್ ಮಾಡೋದು ಅಂತ ನೋಡುವ. ಮೊದಲಿಗೆ ನೀವಿಲ್ಲಿ MCQ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಕ್ವಶನ್ ಅನ್ನು ಟೈಪ್ ಮಾಡಿ. ಆನಂತರ ಆಪ್ಷನ್ಸ್ ಅನ್ನು ಟೈಪ್ ಮಾಡಿ ಉತ್ತರ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೇವ್ ಕ್ವಶನಿಗೆ ಕ್ಲಿಕ್ ಮಾಡಿ. ಆನಂತರ ಹೆಚ್ಚಿನ ಕ್ವಶನ್ಸ್ ಅನ್ನು ಆ್ಯಡ್ ಮಾಡಬೇಕಿದ್ರೆ ಇಲ್ಲಿ ಆ್ಯಡ್ ಮೋರ್ ಕ್ವಶನ್ಸ್ ಅಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಬಹುದು. ಮತ್ತೆ ನೀವು ಪ್ರಿವ್ಯೂ ಟೆಸ್ಟ್ ಅನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ಟೆಸ್ಟ್ ಡೀಟೇಲ್ಸ್ ಅಂತ ಕೆಲವು ಆಪ್ಷನ್ಸ್ ಓಪನ್ ಆಗ್ತದೆ. ಟೆಸ್ಟ್ನ ಡ್ಯೂರೇಷನ್, ಟೆಸ್ಟ್ ಯಾವಾಗ ಶೆಡ್ಯೂಲ್ ಮಾಡಬೇಕು ಅಂತ ಆಪ್ಷನ್, ಡೆಡ್ಲೈನ್ಸ್ ಸಹ ಸೆಲೆಕ್ಟ್ ಮಾಡಬಹುದು. ಇದೆಲ್ಲ ಸೆಲೆಕ್ಟ್ ಆದ ನಂತರ ರಿಸಲ್ಟ್ಸ್ ಅನ್ನು ಯಾವಾಗ ಪಬ್ಲಿಷ್ ಮಾಡಬೇಕು ಅಂತ ಆಪ್ಷನ್ ಇದೆ. ಅದನ್ನು ನೀವು ಆಫ್ಟರ್ ಸಬ್ಮಿಷನ್ ಅಥವಾ ಅದನ್ನು ಸಹ ಶೆಡ್ಯೂಲ್ ಮಾಡಬಹುದು. ನಂತರ ಬರುವಂಥದ್ದು ಚಾಟ್ ಆಪ್ಷನ್. ನೀವು ಚಾಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣ್ತಿದ್ರೆ ನೀವು ನೋಟಿಫಿಕೇಶನ್ ಅನ್ನು ಎನೇಬಲ್ ಮಾಡಬೇಕಾಗ್ತದೆ. ನಂತರ ಬರುವಂಥದ್ದು ನೋಟಿಸ್ ಬೋರ್ಡ್. ಇದರಲ್ಲಿ ನೀವು ಸ್ಟೂಡೆಂಟ್ಸಿಗೆ ಮುಖ್ಯವಾದ ವಿಚಾರವನ್ನು ಏನಾದರೂ ತಿಳಿಸಬೇಕಿದ್ರೆ ನೋಟಿಸ್ ಬೋರ್ಡ್ ಥ್ರೂ ನೀವು ಅದನ್ನು ಎಲ್ಲರಿಗೂ ತಿಳಿಸಬಹುದು. ಇಲ್ಲಿ ನೀವು ಅಟ್ಯಾಚ್ಮೆಂಟ್ಸ್ ಅನ್ನು ಸಹ ಅಪ್ಲೋಡ್ ಮಾಡಬಹುದು. ಆನಂತರ ಬರುವಂಥದ್ದು
ಹೋಮ್ವರ್ಕ್ಸ್ ಟ್ಯಾಬ್. ಇದಕ್ಕೆ ನೀವು ಆಡ್ ಕ್ವಶನ್ ಪೇಪರ್ ಅನ್ನು ಸೆಲೆಕ್ಟ್ ಮಾಡಿ ಒಂದೇ ಸಮಯಕ್ಕೆ 6 ಫೈಲ್ಸ್ ಅನ್ನು PDF ಅಥವಾ ಇಮೇಜ್ ರೀತಿಯಲ್ಲಿ ಸ್ಟೂಡೆಂಟ್ಸಿಗೆ ಹೋಮ್ವರ್ಕ್ ಸಹ ಕೊಡಬಹುದು. ಮುಂದೆ ಬರುವಂಥದ್ದು ಸ್ಟಡಿ ಮೆಟೀರಿಯಲ್. ಇದರಲ್ಲಿ ನೀವು ಫೈಲ್ಸ್ ರೀತಿಯಲ್ಲಿ ಅಥವಾ ಫೋಲ್ಡರ್ ರೀತಿಯಲ್ಲಿ ಆರ್ ಯೂಟ್ಯೂಬ್ ವಿಡಿಯೋಸ್ ರೀತಿಯಲ್ಲಿ ಅಥವಾ ವಿಡಿಯೋಸ್ ಅನ್ನೇ ಅಪ್ಲೋಡ್ ಮಾಡಿ ಸ್ಟಡಿ ಮೆಟೀರಿಯಲ್ಸ್ ಅನ್ನು ಸ್ಟೂಡೆಂಟ್ಸಿಗೆ ನೀಡಬಹುದು. ಯೂಟ್ಯೂಬ್ ವಿಡಿಯೋ ಆಪ್ಷನಿಗೆ ಕ್ಲಿಕ್ ಮಾಡಿ, ಅದರಲ್ಲಿ ಟೈಟಲನ್ನು ಹಾಗೂ ವಿಡಿಯೋ ಲಿಂಕನ್ನು ನಂತರ ಡಿಸ್ಕ್ರಿಪ್ಷನನ್ನು ಹಾಕಿ ಸೇವ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಿಮಗಿಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಟ್ಯಾಬಲ್ಲಿ ಆ ವಿಡಿಯೋವನ್ನು ನೋಡಬಹುದು. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.